ಜಿಎಸ್ಟಿ ಸಂಗ್ರಹ ವಿಚಾರ ರಾಜ್ಯದಲ್ಲಿ ತುಂಬಾನೇ ಸದ್ದು ಮಾಡ್ತಾ ಇದೆ. ಒಂದು ವರ್ಷಕ್ಕೆ 40 ಲಕ್ಷ ರೂಪಾಯಿ ವ್ಯವಹಾರ ನಡೆಸಿದ್ದಕ್ಕೆ ರಾಜ್ಯ ಸರ್ಕಾರದ ವಾಣಿಜ್ಯ ತೆರಿಗೆ ಇಲಾಖೆಯ ವರ್ತಕರಿಗೆ ನೋಟಿಸ್ ಜಾರಿ ಮಾಡ್ತಾ ಇದೆ. ಜಿಎಸ್ಟಿ ನೋಟಿಸ್ ಗೊಂದಲಕ್ಕೆ ರಾಜ್ಯ ಸರ್ಕಾರವೇ ಕಾರಣ ಅಂತ ತುಂಬಾ ಜನ ಆರೋಪ ಮಾಡ್ತಿದ್ದಾರೆ. ಹಾಗಾದ್ರೆ ಜನರು ಯಾವ ರೀತಿ ಮಾತನಾಡ್ತಿದ್ದಾರೆ ನೋಡೋಣ ಬನ್ನಿ. ಸರ್ಕಾರದಲ್ಲಿ ದುಡ್ಡಿಲ್ಲ, ಎಲ್ಲರಿಗೂ ಫ್ರೀ 2,2 ಸಾವಿರ ಎಲ್ಲ ಮಾಡಿದ್ರು. ಮುಂದಿನ ಎಲೆಕ್ಷನ್ಗೆ ದುಡ್ಡು ಮಾಡ್ಕೊತಿರೋದು ಅವರು. ಎಲ್ಲ ಹಳ್ಳಿಲಾಗಲಿ ಸಿಟಿಗಳಲ್ಲಾಗಲಿ ಇಷ್ಟು ಉದ್ದ ಗುಂಡಿ ಬಿದ್ದೇವೆ. ಗುಂಡಿ ಮುಚ್ಚಕ್ಕಾಗಿಲ್ಲ 2 ವರ್ಷದಿಂದ. ಭಯ ಆಯ್ತಾ ಇದೆ ನಮಗೆ. ನಮಗೂ ನೋಟಿಸ್ ಬರುತ್ತೆ ಅನ್ನೋದು ಭಯ ಆಗುತ್ತೆ. ಸ್ಕ್ಯಾನರ್ನ ಕಿತ್ತು ಬಿಸಾಕ್ತೀವಿ. ವಿಧಾನಸೌಧ ಮುತ್ತಿಗೆ ಹಾಕೋದು, ಇಲ್ಲಾಂದ್ರೆ ರಾಜಭವನ ಮುತ್ತಿಗೆ ಹಾಕೋದು, ಅದು ಮಾಡಲೇಬೇಕಾಗಿ. ಕೋಟ್ಯಾಂತರ ರೂಪಾಯಿ ಮಾಡೋರಿಗೆ ಮಾಡಲಿ. ಒಂದೆಲ್ಲ ಸಣ್ಣ ಪುಟ್ಟ ವ್ಯಾಪಾರದವ್ರಿಗೆ ಸಬ್ಸಿಡಿ ಕೊಡಬೇಕು, ಮಾಡ್ಕೊಳ್ಳಿ ನೀವು ಅಂತ ಬಿಡಬೇಕು. ಮೊದಲೆಲ್ಲ ಐತಿತ್ತಿಲ್ಲ ಇದೆಲ್ಲ. ಇವಾಗ ಈ ಕಾಂಗ್ರೆಸ್ ಸರ್ಕಾರ ಬಂದೇ ಹಿಂಗಾಗಿರೋದು ಇದು. ಇಲ್ಲ ಸರ್, ಅಷ್ಟೊಂದರೆ ಎಂಬತ್ತಿಲ್ಲ. ಇವಾಗ ಏನಾಗಿದೆ, ಆಟೋ ಡ್ರೈವರ್ ಕ್ಯಾಬ್ ಡ್ರೈವರ್ಗಳ ಹತ್ರ ಕ್ಯಾಶ್ ಇರಲ್ಲ. ಅವ್ರೇನು ಮಾಡ್ತಾರೆ, ಸ್ಕ್ಯಾನ್ ಮಾಡೋಕ್ಕೆ ಬರ್ತಾರೆ. ನಾವು ಸ್ಕ್ಯಾನ್ ಇದು ಭಯ ಆಯ್ತಾ ಇದೆ ನಮಗೆ. ನಮಗೂ ನೋಟಿಸ್ ಬರುತ್ತೆ ಅನ್ನೋದು ಭಯ ಆಗುತ್ತೆ. ಅದಕ್ಕೇ ದಯವಿಟ್ಟು ಸರ್ಕಾರದಿಂದ ಇದನ್ನ ಏನಾರ ಮಾಡಿ ವಜಾ ಮಾಡಬೇಕು ಅಂತ ಕೇಳ್ಕೊತೀವಿ. ಇವಾಗ ಆಟೋ ಡ್ರೈವರ್ ಹತ್ರ ಕ್ಯಾಶ್ ಇರಲ್ಲ, ಸ್ಕ್ಯಾನ್ ಮಾಡೋಕ್ಕೆ ಬರ್ತಾರೆ, ನಮಗೊಂದು ಭಯ ಆಗುತ್ತೆ. ಅವ್ರ ಹತ್ರ ಕ್ಯಾಶ್ ಇರಲ್ಲ, ಊಟ ಮಾಡಲ್ಲ, ಹಂಗೆ ಹೊಂಟೋಯ್ತಾರೆ. ನಮಗೂ ವ್ಯಾಪಾರ ಇಲ್ಲ, ಕಮ್ಮಿ ಆಗಿದೆ. ಎಲ್ಲರ ಹತ್ರನೂ ಇದೇ ಥರ ಸಮಸ್ಯೆ ಆಯ್ತಾ ಇದೆ. ತುಂಬ ಲಾಸ್ ಆಗ್ತಾ ಇದೆ. ಇವಾಗ ಏನು ಸ್ಕ್ಯಾನರ್ ಕ್ಲೋಸ್ ಮಾಡಿ ಆಲ್ಮೋಸ್ಟ್ ಇವಾಗ ಎಲ್ಲರೂ ಕ್ಲೋಸ್ ಮಾಡ್ತಾ ಇದ್ದಾರೆ. ನಂದಿನಿ ಅವರು ಅದರಿಂದನೂ ಅದು ಕ್ಲೋಸ್ ಮಾಡ್ತಾ ಇದ್ದಾರೆ, ಎಲ್ಲದರಿಂದನೂ ಕ್ಲೋಸ್ ಮಾಡ್ತಾ ಇದ್ದಾರಲ್ವಾ. ಅದಕ್ಕೇ ಇವಾಗ ದಯವಿಟ್ಟು ಅದೊಂದು ಸ್ವಲ್ಪ ಏನಾರ ಮಾಡಿ ಕ್ಲಿಯರ್ ಮಾಡ್ಕೊಂಡು ಕೊಡಬೇಕು ಅಂತ ಕೇಳ್ಕೊತೀವಿ. ಹೌದಣ್ಣ, ನಮಗೆ ಕ್ಯಾಶ್ ಕೊಡಲ್ಲ ಕಸ್ಟಮರು, ಬರೀ QR ಕೋಡ್ ಕೇಳ್ತಾರೆ. ಆಮೇಲೆ ಅವರು ಕಸ್ಟಮರ್ ಹೋಗ್ತಾರೆ ಅಷ್ಟೇ. QR ಕೋಡ್ ಇಲ್ಲ ಅಂದರೆ ಕಸ್ಟಮರ್ ಹೋಗ್ತಾರೆ, ಕ್ಯಾಶ್ ಕೊಡಲ್ಲ. ಇದ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕಲ್ಲ. ಹೌದು, ಟ್ಯಾಕ್ಸ್ ಕಟ್ಟೋಷ್ಟು ದುಡ್ಡು ಇದೆಯಾ ನಿಮ್ಮ ಹತ್ರ? ಇಲ್ಲ. ಮತ್ತೇನು ಮಾಡ್ತೀರಾ? ಅಂಗಡಿ ಕ್ಲೋಸ್ ಮಾಡಬೇಕು. ಫ್ರೀ ಕೊಟ್ಕೊಂಡು ದೇಶನೇ ಹಾಳು ಮಾಡ್ತಾರೆ. ದೇಶ ಹಾಳಾಗೋದಿಲ್ಲ, ರಾಜ್ಯ ಹಾಳು ಮಾಡ್ತಾರೆ. ಬಡವರೆಲ್ಲರನ್ನೂ ಮೂಲಗುಂಪು ಮಾಡಿಬಿಟ್ಟು ಶ್ರೀಮಂತರು ಈಗ ಬೇಕೆಂದ್ರೆ ನಾನು ಹೆಂಗಸ್ರಿಗೆ ಕೊಡ್ತೀನಿ, ನಾನು ಹೆಂಗಸ್ರಿಗೆ ಕೊಡ್ತೀನಿ. ಅವ್ರು ಹೇಳ್ತಾರೆ, ಯಾರು ಕೇಳಿದರೆ ಹೆಂಗಸ್ರಿಗೆ ಕೊಡಬಾರ್ದಾ, ಅಕ್ಕಿ ಕೊಡಬಾರ್ದಾ, ನಾನು ಇದ್ದಿದ್ದಾಗ ಅಕ್ಕಿನೇ ಇತ್ತಲ್ಲ, ಮುದ್ದೆ ತಿಂತಾಯಿದ್ರು, ಅದರಿಂದ ಕೊಡತ್ತಪ್ಪ ಅಂತ ಯಾರೋ ಸ್ವಾಮೀಜಿ ಮಾತಾಡಿದ್ದಕ್ಕೆ ಹೇಳ್ಯಾರೆ. ಅದು ಕೊಡಬಾರ್ದು ಅಂತ ಹೇಳ್ತಾ ಇಲ್ಲ. ಏನು ನಿಯಮ ಐತೆ ಅದು ಕೊಡಬೇಕು. ಏಕೆಂದರೆ ನಾವು ಕೇಳ್ತಿರೋದು ಅವ್ರಿಗೆ ಅಕ್ಕಿ ಕೊಡಿ ಅಂತ ಕೇಳಿಲ್ಲ, ಅಕ್ಕಿ ಕೊಡಲಿ ಬೇಕಾರೆ. ಏಕೆಂದರೆ ಓದೋರಿಗೆ ವಿದ್ಯೆ ಕೊಡಲಿ, ಅವ್ರಿಗೆ ನಾವು ಕೊಡೋದು ಬೇಡ ಅಂತಿಲ್ಲ. ಒಂದು ಆಸ್ಪತ್ರೆ ಇದೈತೆ, ಎಷ್ಟೋ ಜನ ಆಸ್ಪತ್ರೆಗೆ ಬಿಲ್ ಕಟ್ಟೋಕ್ಕಾಗೋದಿಲ್ಲ. ಎಷ್ಟೋ ಜನ ಪಾಪ ಕಿಡ್ನಿ ಮಾರ್ಕೊಂಡವ್ರೆ, ಒಂದು ಮನೆ ಮಾರ್ಕೊಂಡವ್ರೆ, ಜಮೀನು ಮಾರ್ಕೊಂಡವ್ರೆ, ಎಲ್ಲ ಮಾಡ್ಕೊಂಡಾರೆ. ಏಕೆಂದರೆ ಅವ್ರು ವಿದ್ಯಾವಂತರು 2 ಸಲ ಇದಾಗ್ಯಾರೆ ಅಂತ ಅಂದಾಗ ಮುಖ್ಯಮಂತ್ರಿ ಆದಾಗ ಅವ್ರಿಗೆ ವಿವೇಕ ಇರಬೇಕು. ನಾವು ವಿದ್ಯೆ ಕೊಡಿ, ಒಂದು ಆಸ್ಪತ್ರೆ ಇದು ಕೊಡಿ, ಇನ್ನೇನು ಬೇಡ ಅವ್ರಿಗೆ. ಎಲ್ಲ ಅವರವರೇ ಸಂಪಾದನೆ ಮಾಡ್ಕೊತಾರೆ. ರೈತರಿಗೆ ಒಳ್ಳೆ ಇದು ಕೊಟ್ಟರೆ, ಬೆಲೆ ಕೊಟ್ಟರೆ ಅದೇ ಅವರೇ ಸಂಪಾದನೆ ಮಾಡ್ಕೊತಾರೆ. GST ಹಾಕೋದು ಅಂದರೆ ಬಡವ್ರನ್ನ ಅವ್ರ ಜೀವಕ್ಕೆ ರಕ್ತ ಇರ್ತಾರೆ. ಅವರು ಬಡವ್ರನ್ನ ರಕ್ತ ಇರ್ಬಿಟ್ಟು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕೊಳ್ಳೋದು, ಕೋಟೆ ಮೇಲೆ ಕೋಟೆ ಕಟ್ಕೊಳ್ಳೋದು, ಅವ್ರವ್ರ ತಿತ್ತಾಡ್ಕೊಳ್ಳೋದು, ಹೊಡೆದಾಡೋದು, ರಾಜ್ಯ ಹಾಳು ಮಾಡಿ ಬಿಡ್ತಾರೆ. ಇಲ್ಲ ಅಂದರೆ ಆಗಲ್ಲ ಅಂದರೆ ಬಿಟ್ಬಿಟ್ಟು ಬೇರೆಯವ್ರಿಗಾರ ಅವಕಾಶ ಮಾಡಿಕೊಡ್ಬೇಕಲ್ವ. ಸ್ಕೀಮು ಅಂತ ಹೇಳೋಕ್ಕೆ ಯಾಕೆಂದ್ರೆ ಬಡವ್ರನ್ನ ರಕ್ತ ಇರೋದು ಬಿಡ್ಬೇಕು. ಒಂದು ರೋಡ್ ರೆಡಿಯಾಗಿಲ್ಲ, ಒಂದು ಎಲ್ಲ ಹಳ್ಳಿಲಾಗಲಿ ಸಿಟಿಗಳಲ್ಲಾಗಲಿ ಇಷ್ಟು ಉದ್ದ ಗುಂಡಿ ಬಿದ್ದೇವೆ. ಗುಂಡಿ ಮುಚ್ಚಕ್ಕಾಗಿಲ್ಲ 2 ವರ್ಷದಿಂದ. ಬಡವರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಸರ್. ಮನೆ ಮಾರ್ಕೋಬೇಕಾಯ್ತದ ಅವರಿಂದ. ಟ್ಯಾಕ್ಸ್ ಕಟ್ಟೋಕ್ಕಾಗಲ್ಲ ಸರ್. ಬೀದಿಗೆ ಓಡಾಡನೆ ಬೇಕಾಯ್ತದೆ ಸರ್. ಇಲ್ಲ ಇದ್ರಲ್ಲಿ ಮಾಡ್ಯಾರಲ್ಲ ಸರ್, ಬಾಂಗ್ಲಾದೇಶ, ಅದರಲ್ಲಿ ವಿಧಾನಸೌಧ ಮುತ್ತಿಗೆ ಹಾಕೋದು, ಇಲ್ಲಾಂದ್ರೆ ರಾಜಭವನ ಮುತ್ತಿಗೆ ಹಾಕೋದು, ಅದು ಮಾಡಲೇಬೇಕಾಯ್ತದೆ. ನಮ್ಗೆ ಇದುವರೆಗೂ ಯಾವುದು ನೋಟಿಸ್ ಬಂದಿಲ್ಲ. ಬಂದರೆ ನೀವು ಯಾವ ರೀತಿ ಒಂದು ಕ್ರಮ ತಗೊಳ್ತೀರಾ? ನಾವು ಏನು ಮಾಡ್ತೀವಿ ಅಂದರೆ ಇದು ಸ್ಕ್ಯಾನರ್ನ ಕಿತ್ತು ಬಿಸಾಕ್ತೀವಿ. ಸ್ಕ್ಯಾನರ್ ಕಿತ್ತು ಬಿಸಾಕಿದ್ರೆ ವ್ಯಾಪಾರದಲ್ಲಿ ಲಾಸ್ ಆಗೋಲ್ಲ. ಏನು ಮಾಡೋಕ್ಕಾಗತ್ತೆ ಇವರೇ? ಇವಾಗ ಆಗ್ತಾಯಿರೋ ವ್ಯಾಪಾರಕ್ಕೆ ನಾವು ಬಾಡಿಗೆ ಕೊಟ್ಕೊಂಡು ಹುಡುಗರಿಗೆ ಕೊಟ್ಬಿಟ್ಟು ಇವಾಗಲೇ 3 ದಿವಸ ಮಳೆ ಬರುತ್ತದೆ, ಆಗೋದು ಒಂದು ಬೋಣಿ 2 ಬೋಣಿ ಆಗುತ್ತೆ. ಲಕ್ಷಾಂತರ ರೂಪಾಯಿ ಕಟ್ಟು ಅಂದರೆ ಹೆಂಗೆ ಕಟ್ಟೋದು? ಅದೆಲ್ಲ ಮಾಡೋಕ್ಕಾಗಲ್ಲ. ಸ್ಕ್ಯಾನ್ ಕಿಟ್ ಬಿಟ್ಟಾಕ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಹೋಗ್ತೀವಿ. ಮುಂಚೆ ಹೆಂಗೆ ಮಾಡ್ತಾಯಿದ್ವಿ ಹಂಗೆ ಮಾಡ್ಕೊಂಡು ಹೋಗ್ತೀವಿ. ತುಂಬ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ ಜನ. ಎಲ್ಲರೂ ದುಡ್ಡು ತೊಗೊಂಡ್ಬರ್ಬೇಕಲ್ಲ. ತೊಗೊಂಡ್ಬರಲ್ಲ. ಅವರು ನೋಡ್ತಾರೆ 2 ದಿವಸ, ಅಯ್ಯೋ ಇವ್ರ ಅಂಗಡಿಗಳಲ್ಲಿ ಸ್ಕ್ಯಾನರ್ ಇದ್ದರೆ ಕೆಲಸ ಆಗೋದಿಲ್ಲ, ದುಡ್ಡು ನಾವು ಕ್ಯಾಶ್ ತೊಗೊಂಡೋಗ್ಬೇಕು ಅಂತ ಅವರು ಒಂದು 2 ದಿವಸ ಆದಮೇಲೆ ಮೊದಲಿಗೆ ಹೆಂಗೆ ಹೋಗ್ತಾರೆ, ಹಳೆ ಕಾಲಕ್ಕೆ ಹಂಗೆ ಹೋಗ್ತಾರೆ, ದುಡ್ಡು ತೊಗೊಂಡ್ಬರ್ತಾರೆ, ಎಷ್ಟಾಗುತ್ತೋ ಅಷ್ಟು ವ್ಯಾಪಾರ ಮಾಡ್ಕೊಂಡು ಹೋಗ್ತೀವಿ. ಅವಶ್ಯಕತೆ ಇತ್ತ ಸರ್ ಈಗ GSTಗೆ ಅವಶ್ಯಕತೆ ಇದೆ. ಕೋಟ್ಯಾಂತರ ರೂಪಾಯಿ ಮಾಡೋರಿಗೆ ಮಾಡಲಿ. ಈ ಸಣ್ಣ ಪುಟ್ಟ ವ್ಯಾಪಾರದವ್ರಿಗೆ ನಾವು ಡೈಲಿ 5,000 10,000 ವ್ಯಾಪಾರ ಮಾಡೋರಿಗೆ ನಮ್ಗೆ 1,500 ರೂಪಾಯಿ ಸಿಗುತ್ತೆ. ನಾವು ಕೂಲಿ ಥರ. ನಮ್ಮಂಥವ್ರ ಹತ್ರ ಅವರು ಎಕ್ಸ್ಪೆಕ್ಟ್ ಮಾಡಬಾರ್ದು. ಕೋಟ್ಯಾಂತರ ರೂಪಾಯಿ
ಲೂಟಿ ಮಾಡೋರ ಹತ್ರ ಹೋಗಿ ಹಿಡ್ಕೊಳ್ಳಿ, ಅವ್ರದ್ದು ಈಸ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ. ಸಣ್ಣ ಪುಟ್ಟ ವ್ಯಾಪಾರದ ನಮ್ಮದೆಲ್ಲ ಸಣ್ಣ ಪುಟ್ಟ ವ್ಯಾಪಾರದವ್ರಿಗೆ ಇನ್ನೂ ಅವ್ರಿಗೆ ಸಬ್ಸಿಡಿ ಕೊಡಬೇಕು, ಮಾಡ್ಕೊಳ್ಳಿ ನೀವು ಅಂತ ಬಿಡಬೇಕು. ಈಗ ಒಂಥರ ಬಡವರ ರಕ್ತ ಇರುವಂಥ ಕಾರ್ಯಕ್ರಮ ಅಂತ ಹೇಳ್ತಾರೆ. ಬಡವ್ರದ್ದಲ್ಲ ಇದು, ಮಿಡಲ್ ಕ್ಲಾಸ್ ಅವ್ರದ್ದು. ಮಿಡಲ್ ಕ್ಲಾಸ್ ಅವರು ರಕ್ತ ಇರ್ತಾರೆ. ಅದು ಬಡವ್ರಿಗೆ ಏನು ಮಾಡೋಕ್ಕಾಗಲ್ಲ. ಅವ್ರು ಬಡವ್ರೆ ಆದರೆ ಹೋಗ್ತಾರೆ, ಇಲ್ಲಾಂದ್ರೆ ಇಲ್ಲ ಅಂತ ಅವ್ರ ಪಾಟಿಗೆ ಇರ್ತಾರೆ. ನಾವು ಹಂಗಿರೋಕ್ಕಾಗಲ್ವಲ್ಲ, ನಾವೆಲ್ಲ ಕಮಿಟ್ಮೆಂಟ್ ಆಗಿರ್ತೀವಲ್ಲ. ಇಲ್ಲ ಅನ್ನೋಕೆ ಹೋಗೋಕ್ಕಾಗಲ್ಲ. ಅಂಗಡಿ ತೆಗಿಲೇಬೇಕು, ಬಾಡಿಗೆ ಕಟ್ಟಲೇಬೇಕು, ಹುಡುಗರು ಕೊಡಲೇಬೇಕು, ನಮಗೆ ಕಷ್ಟ ಆಗ್ತದೆ. ಈಗ ಪ್ರೆಸೆಂಟು GST ಇಂದ ಏನಾದರೂ ತೊಂದರೆ? ಇವಾಗ ನಮ್ಗೆ ಯಾವುದು ನೋಟಿಸ್ ಬಂದಿಲ್ಲ, ಎಲ್ಲ ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ನಮ್ಗೆ ಯಾವುದು ಬಂದಿಲ್ಲ. ಬಂದರೆ ನಾವು ಏನು ಮಾಡ್ತೀವಿ, ಎಲ್ಲ ಕಿಟ್ಬಿಟ್ಟು ಬಿಸಾಕ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಹೋಗ್ತೀವಿ. ನೋಟಿಸ್ ಬಂದಮೇಲೆ ಟ್ಯಾಕ್ಸ್ ಕಟ್ಟಲೇಬೇಕಲ್ಲ, ಕಟ್ತೀರಾ ಕಟ್ಟಲ್ಲ? ದುಡ್ಡಿದ್ರೆ ತಾನೇ ಕಟ್ಟೋದು. ಬನ್ನಿ ನಮ್ಮ ಮನೆಗೆ ಚೆಕ್ ಮಾಡ್ಕೊಳ್ಳಿ, ನಮ್ಮ ಅಕೌಂಟ್ ನೋಡ್ಕೊಳ್ಳಿ, ದುಡ್ಡಿದ್ರೆ ಎತ್ಕೊಳ್ಳಿ, ಇಲ್ಲಾಂದರೆ ನೀವೇ ಹಾಕ್ಬಿಟ್ಟು ಹೋಗಿ ಅಂತೀನಿ ಅಲ್ವಾ ಸರ್. ಇದರಿಂದ ಎಲ್ಲರಿಗೂ ವ್ಯಾಪಾರದವ್ರಿಗೆಲ್ಲ ಬರೋದೇ ಫೋನ್ಪೇ, ಕ್ಯಾಶ್ ಯಾರೂ ತರೋಲ್ಲ. ಇದು ಆಯ್ತಿರೋದೇ ಈ ಕಾಂಗ್ರೆಸ್ ಸರ್ಕಾರ ಬಂದು. ಸರ್ಕಾರದಲ್ಲಿ ದುಡ್ಡಿಲ್ಲ, ಎಲ್ಲರಿಗೂ ಫ್ರೀ 2,2 ಸಾವಿರ ಎಲ್ಲ ಮಾಡಿದ್ರು. ಎಲ್ಲಿಂದ ಬರ್ತದೆ ದುಡ್ಡು? ಈಗ ಇದೆಲ್ಲ ಟ್ಯಾಕ್ಸ್ ಹಾಕಿ ಆ ದುಡ್ಡು ತಿರ್ಗಾ ಮುಂದಿನ ಎಲೆಕ್ಷನ್ಗೆ ದುಡ್ಡು ಮಾಡ್ಕೊತಿರೋದು ಅವರು. ಮೊದಲೆಲ್ಲ ಐತಿತ್ತಿಲ್ಲ ಇದೆಲ್ಲ. ಇವಾಗ ಈ ಕಾಂಗ್ರೆಸ್ ಸರ್ಕಾರ ಬಂದೇ ಹಿಂಗಾಗಿರೋದು. ಇದು ಮಾಡ್ತಿರೋ ತಪ್ಪು. ಸಣ್ಣ ಪುಟ್ಟ ಅಂಗಡಿಯವ್ರಿಗೆಲ್ಲ ಈಗ GST ಅಂದರೆ ನಾವು ಮಾಡೋ 5 ರೂಪಾಯಿಗೂ ಮಾಡ್ತಾರೆ, ಸ್ಕ್ಯಾನ್ ಮಾಡ್ತಾರೆ. ಇಲ್ಲ ಅಂದರೆ ಹೋಯ್ತಾರೆ, ನಮಗೆ ತಾನೇ ಲಾಸ್ ಆಗೋದು. ಇದೆಲ್ಲ ಸರ್ಕಾರ ಸರಿ ಇಲ್ಲ ಸರ್. ಇದು GST ಅನ್ನೋದು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿಗೆ, ಫುಟ್ಪಾತ್ ವ್ಯಾಪಾರಿಗಳಿಗಿಲ್ಲ GSTಗಳು.